ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಇವತ್ತು ನಿಮಗೆ ಒಂದು ಅವರೆಕಾಳಿಂದ ಬಸ್ಸಾರು ಆಮೇಲೆ ಮುದ್ದೆ ಅದನ್ನು ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಅದನ್ನ ನಾನು ಯಾವ ಥರ ಮಾಡಿದೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ನೀವು ಎಲ್ಲ ಥರದ್ದು ಈ ಹೆಸರು ಕಾಳು ಹಾಕಿ ಸೊಪ್ಪು ಹಾಕಿ ಆ ಥರದ್ದೆಲ್ಲ ಬಸ್ಸಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡಿರ್ತೀರಿ. ಇವತ್ತು ನಾನು ಸ್ಪೆಷಲ್ಲಾಗಿ ಅವರೆಕಾಳಿಂದ ಯಾವ ಥರ ಬಸ್ಸಾರನ್ನ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ರೀ ಫ್ರೆಂಡ್ಸ್ ನಾನು ಅವರೆಕಾಳನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಸಲ್ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಒಂದು ಬಾಣಲೆಗೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಿನಷ್ಟು ನಾನು ಜೀರಿಗೆ, ಒಂದು 4 ಹಸಿಮೆಣಸಿನ್ಕಾಯಿ. ನಾನು ಸ್ವಲ್ಪ ಖಾರದ್ದು ತಗೊಂಡೇನಿ ರೀ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ತಗೊಂಡೇನಿ. ನಿಮಗೆ ಖಾರ ಯಾವ ಥರ ಬೇಕಾ ನೋಡ್ಕೊಂಡು ನೀವು ಮೆಣಸಿನ್ಕಾಯಿನ ಹಾಕ್ಕೋಬೋದು. ನಾನೊಂದು 3ರಿಂದ 4 ಮೆಣಸಿನ್ಕಾಯಿನ ತಗೊಂಡೇನಿ. ಒಂದು ಸ್ಪೂನಿನಷ್ಟು ಜೀರಿಗೆ, ಇವನ್ನೊಂದು ಸ್ವಲ್ಪ ಹಾಗೆ ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಇದನ್ನ. ಇದಾದಮೇಲೆ ಇದಕ್ಕೆ ಈಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಈರುಳ್ಳಿ ಅಷ್ಟೇ. ಅದಾದಮೇಲೆ ಇದಕ್ಕೆ ನಾವೇನು ಕುದಿಸಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅವರೆಕಾಳನ್ನ, ಅದನ್ನ ಒಂದು 2ರಿಂದ 3 ಸ್ಪೂನಿನಷ್ಟು ನಾನು ಆಯಿಲ್ ಇದು ಹಾಕ್ಕೊಂಡೇನಿ, ಕಾಳುಗಳು ಕುದಿಸಿದ್ದು. ಆಮೇಲೆ ಒಂದು ಅರ್ಧ ಕಾಯಿ ತುರಿಯಷ್ಟು ನಾನು ಕಾಯಿನ ಸ್ವಲ್ಪ ತುರ್ಕೊಂಡು ಹಾಕ್ಕೊಂಡೇನಿ. ಆಮೇಲೆ 1 ಸ್ಪೂನಿನಷ್ಟು ಸಾಂಬಾರು ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಇವಿಷ್ಟನ್ನು ಈಗ ಹಾಕಿ ನಾನು ಹಾಗೆ ಇದನ್ನೇನು ಫ್ರೈ ಮಾಡಬಾರ್ದು ರೀ ಫ್ರೆಂಡ್ಸ್. ಇದನ್ನೆಲ್ಲ ಈಗೇನು ನಾನು ಮಸಾಲ ಅದನ್ನೆಲ್ಲ ತೋರಿಸಿದ್ನೆಲ್ಲ ಫ್ರೈ ಮಾಡಬಾರ್ದು. ಫ್ಲೇಮ್ನ ಆಫ್ ಮಾಡ್ಕೊಂಡೆ ಇದು ಹಾಕಿರೋದು. ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿರಿ. ಈಗ ಇದನ್ನ ನಾನು ಒಗ್ಗರಣೆ ಹಾಕ್ತೀನಿ ಬಸ್ಸಾರಿಗೆ. ನೋಡಿರಿ, ಒಲೆ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ, ಏನಿಲ್ಲ ಮಾಮೂಲಿ ನಾವು ಯಾವ ಥರ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಲ್ಲ, ಸಾಸಿವೆ, ಸ್ವಲ್ಪ ಕರಿಬೇವು, ಆಮೇಲೆ ಇಂಗು ಅದು ಹಾಕಿ ಅದೇನು ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಗ್ರೈಂಡ್, ಅದನ್ನು ನಾವು ಇದಕ್ಕೆ ಹಾಕಿಬಿಟ್ರೆ ಮಸಾಲಾನ ಬಸ್ಸಾರು ಆಯಿತು ನೋಡಿರಿ, ಅವರೆಕಾಳು ಬಸ್ಸಾರು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ, ನಾವೀಗೇನು ಕುದಿಸಿದ್ದು ಒಂದು 2-3 ಸ್ಪೂನಿನಷ್ಟು ನಾವು ಕಾಳು ಹಾಕ್ಕೊಂಡ್ವಲ್ಲ ಮಿಕ್ಸಿಗೆ ಮಸಾಲಕ್ಕೆ, ಅದೇ ಇದಕ್ಕೆ ಟೇಸ್ಟ್ ಕೊಡೋದು ನೋಡಿರಿ. ಹಾಗಾಗಿ ಇದಕ್ಕೆ ಅದರದ್ದು ಫ್ಲೇವರ್ ಬರೋದ್ರಿಂದನೇ ಸಾರು ಮಾತ್ರ ಸೂಪರ್ ಆಗ್ತೈತಿ. ಈಗಂತೂ ಅವರೆಕಾಳದ್ದು ಇದು ಲಾಸ್ಟ್ ಸೀಸನ್ ಅನ್ನಿಸ್ತೈತೆ ರೀ ಫ್ರೆಂಡ್ಸ್ ಇದು. ಹಾಗಾಗಿ ನಾನು ಮತ್ತೆ ಇನ್ನು ಮಾಡ್ಬೇಕಪ್ಪ ಅಂತಂದ್ರೆ ಮತ್ತಿನ್ನು ನೆಕ್ಸ್ಟ್ ಇಯರ್ ಮಟನು ಕಾಯ್ಬೇಕಾಗ್ತೈತಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾನು ಈಗ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿರಿ, ಭಾಳ ಸೂಪರ್ ಆಗ್ತೈತಿ. ಬೇರೆದು ಈಗ ಹೆಸ್ರು ಕಾಳಿಂದು ಆಮೇಲೆ ಎಲ್ಲ ಥರದ್ದು ಸೊಪ್ಪುಗಳು ಎಲ್ಲ ಹಾಕಿ ಬೇಳೆದು ಹಾಕಿ ಬಸ್ಸಾರೆಲ್ಲ ಮಾಡಿರ್ತೀರಿ. ಇದನ್ನೂ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಮಾತ್ರ ಎಲ್ಲದಕ್ಕಿಂತ ನಾವೆಲ್ಲ ಬಸ್ಸಾರಿಗಿಂತನೂ ಈ ಬಸ್ಸಾರು ಅವರೆಕಾಳಿಂದ ಮಾತ್ರ ಭಾಳ ಸೂಪರ್ ಆಗ್ತೈತಿ ನೋಡಿರಿ ಫ್ರೆಂಡ್ಸ್. ನನಗೆ ಎಷ್ಟೇ ಸ್ವಲ್ಪ ನೀರು ಬೇಕಾದಷ್ಟು ಹಾಕ್ಕೊಂಡೇನಿ. ಅಂದ್ರೆ ನಿಮಗೆ ಸಾರು ಸ್ವಲ್ಪ ಗಟ್ಟಿ ಬೇಕಪ್ಪ ಅಂತಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ರಿ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ, ಯಾಕಂದ್ರೆ ಜಾಸ್ತಿ ಗಟ್ಟಿ ಥರ ಇದ್ದರೆ ಊಟ ಮಾಡೋಕ್ಕೆ ಅನ್ನಕ್ಕೆ ಸರಿ ಅನಿಸಲ್ಲ ಅಂತಂದು ನೋಡಿರಿ. ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣಿನ ಹುಳಿ ನೆನೆಯಿಟ್ಟಿದ್ದೆ, ಅದರದ್ದು ನೀರು ಇದಕ್ಕೆ ಹಾಕ್ಕೊಂಡೇನಿ. ಇದನ್ನು ಒಂದು 2 ಕುದಿ ಕುದಿಸಿ ಇಳಿಸ್ಬಿಟ್ರೆ ಇದು ಅವರೆಕಾಳಿನ ಬಸ್ಸಾರು ಆಗೋಯ್ತು ರೀ ಫ್ರೆಂಡ್ಸ್. ಇದು ಅದು ಕುದಿಬೇಕಾದ್ರೆ ಆಮೇಲೆ ಅದರದ್ದು ಸ್ಮೆಲ್ಲು ಅದಕ್ಕೇ ನಿಜವಾಗ್ಲೂ ಹೊಟ್ಟೆ ಹಸಿವಾಗ್ಬಿಡ್ತೈತಿ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತಿ ರೀ ಫ್ರೆಂಡ್ಸ್. ಇದು ಕಲರ್ ನೋಡಿದ್ರೆ ಊಟ ಮಾಡಬೇಕು ಅನ್ನಿಸ್ತೈತಿ, ಅಷ್ಟು ಚೆನ್ನಾಗಿ ಆಗ್ತೈತಿ. ಈಗ ನೋಡಿರಿ, ನೆಕ್ಸ್ಟು ಮತ್ತೆ ಇದು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಒಂದು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ ಅದನ್ನ ಹಾಕಿ ಈಗೇನು ನಾವು ಕಾಳು ಕುದಿಸಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ನಾವು ಉಳಿದಿದ್ದು ಕಾಳು ಅದನ್ನು ನಾನು ಒಗ್ಗರಣೆ ಹಾಕ್ಕೊಂತದೇನಿ. ನೀವು ಬೇರೆ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ತಿರ್ತೀರಲ್ಲ ಅದೇ ಥರ ಮಾಮೂಲಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಈಗ ನಾವು ಎಕ್ಸ್ಟ್ರಾ ಹಾಕೋದೇನಪ್ಪ ಅಂತಂದರೆ ಕೊಬ್ಬರಿ ತುರಿನ ಹಾಕ್ಬೇಕ್ರಿ. ಈಗ ಅದೊಂದೇ ಇದಕ್ಕೆ ಎಕ್ಸ್ಟ್ರಾ ಹಾಕೋದು. ಇನ್ನು ಮಾಮೂಲಿ ಪಲ್ಯ ಒಗ್ಗರಣೆ ಮಾಡ್ತಾವಲ್ಲ ಆ ಥರ ಒಗ್ಗರಣೆ ಮಾಡ್ದಂಗೆ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಂಬಿಟ್ರೆ ಇದ್ರದ್ದು ಪಲ್ಯ ಮುಗಿತೈತೆ ನೋಡಿರಿ.
ಫ್ರೆಂಡ್ಸ್, ನಮ್ಮ ವೀಡಿಯೋಸ್ನ ಯಾರಾದರೂ ಹೊಸದಾಗಿ ನೋಡೋರಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಬರೋವಂಥ ಎಲ್ಲ ವೀಡಿಯೋಸ್ನು ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ನಾವು ಮಾಡಿ ಹಾಕೋಂಥ ವೀಡಿಯೋಸ್ಗಳಿಗೆ ನಿಮ್ಮ ಸಪೋರ್ಟು ಭಾಳ ಮುಖ್ಯ. ನೀವು ಯಾವ ಥರ ನಮಗೆ ರಿಪ್ಲೈ ಕೊಡ್ತೀರೋ ಆ ಥರ ನಮಗೆ ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಮನಸ್ಸಿಗೆ ಇದು ಅನ್ನಿಸ್ತೈತಿ. ಹಾಗಾಗಿ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಸಬ್ಸ್ಕ್ರೈಬರ್ ಇದ್ದಿದ್ದರೆ ನಿಜವಾಗ್ಲೂ ಒಂದು ಲೈಕ್ ಕೊಟ್ಟು ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಪಲ್ಯನೂ ಆಯಿತು ನೋಡಿರಿ. ನಾವೇನು ಮುದ್ದೆ ಮಾಡೋದ್ರಲ್ಲಿ ಏನು ಎಕ್ಸ್ಪರ್ಟ್ ಅಲ್ರಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಮ್ಮ ಮನೇಲಿ ನಾವು ಮುದ್ದೆ ಊಟ ಮಾಡೋದು ಕಡಿಮೆ. ಈ ಥರ ಮಾಡಿದಾಗ ಅಷ್ಟೇ ನಾವು ಮುದ್ದೆ ಮಾಡಿರ್ತೀವಿ. ಅದು ನಾವು ರಾಗಿ ಮುದ್ದೆ ಊಟ ಮಾಡಲ್ಲ, ಜೋಳದ ಮುದ್ದೆನ ನಾನು ಮಾಡಿರ್ತೇನೆ. ನಮ್ಮ ಮನೇಲಿ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಾವು ಜಾಸ್ತಿ ರೊಟ್ಟಿನ ಮನೆಯಲ್ಲಿ ಮಾಡೋದು. ಮುದ್ದೆ ಹಿಂಗೆ ಯಾವಾಗಾದರೂ ಒಂದು ಸಲ ಮಾಡಿರ್ತೀವಿ. ಹಾಗಾಗಿ ಜೋಳದ ಮುದ್ದೆ ಜೊತೆಗೆ ನಾನು ಟೇಸ್ಟ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ಇದನ್ನು ನನಗಂತೂ ಮನೆಯಲ್ಲಿ ನಮಗೆ ಈ ಒಂದು ಅವರೆಕಾಳಿನ ಬಸ್ಸಾರು, ಮುದ್ದೆ, ಪಲ್ಯ ಅಂತೂ ಭಾಳ ನಂಬರ್ 1 ಆಗಿ ನಮಗೆ ಎಲ್ಲರಿಗೂ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಒಂದು ಸಲ ಮನೇಲಿ ಇದನ್ನು ಟ್ರೈ ಮಾಡಿರಿ. ಹಾಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು.